ಪ್ರಧಾನಿ ನರೇಂದ್ರ ಮೋದಿಯನ್ನ ಬಾಲಿವುಡ್ನ ಸ್ಟಾರ್ ನಟ ನಟಿಯರು ಭೇಟಿ ಮಾಡ್ತಿದ್ದಾರೆ. ಕೆಲ ಸಮಯ ಮೋದಿ ಜೊತೆ ಮಾತುಕತೆ ನಡೆಸಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಬಾಲಿವುಡ್ ದಂತಕತೆ ರಾಜ್ ಕಪೂರ್ ಅವರ 100ನೇ ಜನ್ಮದಿನೋತ್ಸವಕ್ಕೆ ಚಿತ್ರರಂಗ ಸಜ್ಜಾಗ್ತಾ ಇದೆ. ಡಿಸೆಂಬರ್ 13ರಿಂದ 15ರವರೆಗೆ 100 ಇಯರ್ಸ್ ಆಫ್ ರಾಜ್ಪುರ್ ಹೆಸರಿನಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ. ಈ ಕಾರ್ಯಕ್ರಮಕ್ಕೆ ಪ್ರಧಾನಿ ಮೋದಿ ಅವರನ್ನ ಕಪೂರ್ ಕುಟುಂಬ ಆಹ್ವಾನಿಸಿದೆ. ನಟಿ ಕರೀನಾ ಕಪೂರ್, ರಿಧಿಮಾ ಕಪೂರ್, ನೀತಿ ಕಪೂರ್, ರಣಬೀರ್ ಕಪೂರ್, ಆಲಿಯಾ ಭಟ್ ಕುಟುಂಬಸ್ಥರು ದೆಹಲಿಯ ಪಿಎಂ ಕಚೇರಿಯಲ್ಲಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಿದ್ದಾರೆ. ಬಳಿಕ ರಾಜ್ ಕಪೂರ್ ಬಳಸಿದ ವಸ್ತುವೊಂದನ್ನು ಪ್ರಧಾನಿ ನರೇಂದ್ರ ಮೋದಿಗೆ ಉಡುಗೊರೆಯಾಗಿ ನೀಡಲಾಗಿದೆ. ಇನ್ನು ಕರೀನಾ ಕಪೂರ್ ಮಕ್ಕಳಾದ ಟಿಮ್ ಮತ್ತು ಜೆ ಹೆಸರನ್ನ ಬರೆದು ಪ್ರಧಾನಿ ಮೋದಿ ಆಟೋಗ್ರಾಫ್ ನೀಡಿರುವುದು ಎಲ್ಲರ ಗಮನವನ್ನು ಸೆಳೆದಿದೆ. ರಾಜ್ ಕಪೂರ್ ಹುಟ್ಟುಹಬ್ಬದ ಹಿನ್ನೆಲೆ ದೇಶದ ಪ್ರಮುಖ 40 ನಗರಗಳ 135 ಸ್ಕ್ರೀನ್ಗಳಲ್ಲಿ ರಾಜ್ ಕಪೂರ್ ಅವರ 10 ಐಕಾನಿಕ್ ಸಿನಿಮಾಗಳನ್ನು ಪ್ರದರ್ಶಿಸಲಾಗ್ತಾ ಇದೆ. ಒಟ್ಟಿನಲ್ಲಿ ಕಪೂರ್ ಕುಟುಂಬಸ್ಥರು ರಾಜ್ ಕಪೂರ್ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲು ಸಕಲ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಧಾನಿ ನರೇಂದ್ರ ಮೋದಿಯನ್ನ ಬಾಲಿವುಡ್ನ ಸ್ಟಾರ್ ನಟ ನಟಿಯರು ಭೇಟಿ ಮಾಡ್ತಿದ್ದಾರೆ. ಕೆಲ ಸಮಯ ಮೋದಿ ಜೊತೆ ಮಾತುಕತೆ ನಡೆಸಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಬಾಲಿವುಡ್ ದಂತಕತೆ ರಾಜ್ ಕಪೂರ್ ಅವರ 100ನೇ ಜನ್ಮದಿನೋತ್ಸವಕ್ಕೆ ಚಿತ್ರರಂಗ ಸಜ್ಜಾಗ್ತಾ ಇದೆ. ಡಿಸೆಂಬರ್ 13ರಿಂದ 15ರವರೆಗೆ 100 ಇಯರ್ಸ್ ಆಫ್ ರಾಜ್ಪುರ್ ಹೆಸರಿನಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ. ಈ ಕಾರ್ಯಕ್ರಮಕ್ಕೆ ಪ್ರಧಾನಿ ಮೋದಿ ಅವರನ್ನ ಕಪೂರ್ ಕುಟುಂಬ ಆಹ್ವಾನಿಸಿದೆ. ನಟಿ ಕರೀನಾ ಕಪೂರ್, ರಿಧಿಮಾ ಕಪೂರ್, ನೀತಿ ಕಪೂರ್, ರಣಬೀರ್ ಕಪೂರ್, ಆಲಿಯಾ ಭಟ್ ಕುಟುಂಬಸ್ಥರು ದೆಹಲಿಯ ಪಿಎಂ ಕಚೇರಿಯಲ್ಲಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಿದ್ದಾರೆ. ಬಳಿಕ ರಾಜ್ ಕಪೂರ್ ಬಳಸಿದ ವಸ್ತುವೊಂದನ್ನು ಪ್ರಧಾನಿ ನರೇಂದ್ರ ಮೋದಿಗೆ ಉಡುಗೊರೆಯಾಗಿ ನೀಡಲಾಗಿದೆ. ಇನ್ನು ಕರೀನಾ ಕಪೂರ್ ಮಕ್ಕಳಾದ ಟಿಮ್ ಮತ್ತು ಜೆ ಹೆಸರನ್ನ ಬರೆದು ಪ್ರಧಾನಿ ಮೋದಿ ಆಟೋಗ್ರಾಫ್ ನೀಡಿರುವುದು ಎಲ್ಲರ ಗಮನವನ್ನು ಸೆಳೆದಿದೆ. ರಾಜ್ ಕಪೂರ್ ಹುಟ್ಟುಹಬ್ಬದ ಹಿನ್ನೆಲೆ ದೇಶದ ಪ್ರಮುಖ 40 ನಗರಗಳ 135 ಸ್ಕ್ರೀನ್ಗಳಲ್ಲಿ ರಾಜ್ ಕಪೂರ್ ಅವರ 10 ಐಕಾನಿಕ್ ಸಿನಿಮಾಗಳನ್ನು ಪ್ರದರ್ಶಿಸಲಾಗ್ತಾ ಇದೆ. ಒಟ್ಟಿನಲ್ಲಿ ಕಪೂರ್ ಕುಟುಂಬಸ್ಥರು ರಾಜ್ ಕಪೂರ್ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲು ಸಕಲ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಧಾನಿ ನರೇಂದ್ರ ಮೋದಿಯನ್ನ ಬಾಲಿವುಡ್ನ ಸ್ಟಾರ್ ನಟ ನಟಿಯರು ಭೇಟಿ ಮಾಡ್ತಿದ್ದಾರೆ. ಕೆಲ ಸಮಯ ಮೋದಿ ಜೊತೆ ಮಾತುಕತೆ ನಡೆಸಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಬಾಲಿವುಡ್ ದಂತಕತೆ ರಾಜ್ ಕಪೂರ್ ಅವರ 100ನೇ ಜನ್ಮದಿನೋತ್ಸವಕ್ಕೆ ಚಿತ್ರರಂಗ ಸಜ್ಜಾಗ್ತಾ ಇದೆ. ಡಿಸೆಂಬರ್ 13ರಿಂದ 15ರವರೆಗೆ 100 ಇಯರ್ಸ್ ಆಫ್ ರಾಜ್ಪುರ್ ಹೆಸರಿನಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ. ಈ ಕಾರ್ಯಕ್ರಮಕ್ಕೆ ಪ್ರಧಾನಿ ಮೋದಿ ಅವರನ್ನ ಕಪೂರ್ ಕುಟುಂಬ ಆಹ್ವಾನಿಸಿದೆ. ನಟಿ ಕರೀನಾ ಕಪೂರ್, ರಿಧಿಮಾ ಕಪೂರ್, ನೀತಿ ಕಪೂರ್, ರಣಬೀರ್ ಕಪೂರ್, ಆಲಿಯಾ ಭಟ್ ಕುಟುಂಬಸ್ಥರು ದೆಹಲಿಯ ಪಿಎಂ ಕಚೇರಿಯಲ್ಲಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಿದ್ದಾರೆ. ಬಳಿಕ ರಾಜ್ ಕಪೂರ್ ಬಳಸಿದ ವಸ್ತುವೊಂದನ್ನು ಪ್ರಧಾನಿ ನರೇಂದ್ರ ಮೋದಿಗೆ ಉಡುಗೊರೆಯಾಗಿ ನೀಡಲಾಗಿದೆ. ಇನ್ನು ಕರೀನಾ ಕಪೂರ್ ಮಕ್ಕಳಾದ ಟಿಮ್ ಮತ್ತು ಜೆ ಹೆಸರನ್ನ ಬರೆದು ಪ್ರಧಾನಿ ಮೋದಿ ಆಟೋಗ್ರಾಫ್ ನೀಡಿರುವುದು ಎಲ್ಲರ ಗಮನವನ್ನು ಸೆಳೆದಿದೆ. ರಾಜ್ ಕಪೂರ್ ಹುಟ್ಟುಹಬ್ಬದ ಹಿನ್ನೆಲೆ ದೇಶದ ಪ್ರಮುಖ 40 ನಗರಗಳ 135 ಸ್ಕ್ರೀನ್ಗಳಲ್ಲಿ ರಾಜ್ ಕಪೂರ್ ಅವರ 10 ಐಕಾನಿಕ್ ಸಿನಿಮಾಗಳನ್ನು ಪ್ರದರ್ಶಿಸಲಾಗ್ತಾ ಇದೆ. ಒಟ್ಟಿನಲ್ಲಿ ಕಪೂರ್ ಕುಟುಂಬಸ್ಥರು ರಾಜ್ ಕಪೂರ್ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲು ಸಕಲ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಧಾನಿ ನರೇಂದ್ರ ಮೋದಿಯನ್ನ ಬಾಲಿವುಡ್ನ ಸ್ಟಾರ್ ನಟ ನಟಿಯರು ಭೇಟಿ ಮಾಡ್ತಿದ್ದಾರೆ. ಕೆಲ ಸಮಯ ಮೋದಿ ಜೊತೆ ಮಾತುಕತೆ ನಡೆಸಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಬಾಲಿವುಡ್ ದಂತಕತೆ ರಾಜ್ ಕಪೂರ್ ಅವರ 100ನೇ ಜನ್ಮದಿನೋತ್ಸವಕ್ಕೆ ಚಿತ್ರರಂಗ ಸಜ್ಜಾಗ್ತಾ ಇದೆ. ಡಿಸೆಂಬರ್ 13ರಿಂದ 15ರವರೆಗೆ 100 ಇಯರ್ಸ್ ಆಫ್ ರಾಜ್ಪುರ್ ಹೆಸರಿನಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ. ಈ ಕಾರ್ಯಕ್ರಮಕ್ಕೆ ಪ್ರಧಾನಿ ಮೋದಿ ಅವರನ್ನ ಕಪೂರ್ ಕುಟುಂಬ ಆಹ್ವಾನಿಸಿದೆ.
ನಟಿ ಕರೀನಾ ಕಪೂರ್, ರಿಧಿಮಾ ಕಪೂರ್, ನೀತಿ ಕಪೂರ್, ರಣಬೀರ್ ಕಪೂರ್, ಆಲಿಯಾ ಭಟ್ ಕುಟುಂಬಸ್ಥರು ದೆಹಲಿಯ ಪಿಎಂ ಕಚೇರಿಯಲ್ಲಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಿದ್ದಾರೆ. ಬಳಿಕ ರಾಜ್ ಕಪೂರ್ ಬಳಸಿದ ವಸ್ತುವೊಂದನ್ನ ಪ್ರಧಾನಿ ನರೇಂದ್ರ ಮೋದಿಗೆ ಉಡುಗೊರೆಯಾಗಿ ನೀಡಲಾಗಿದೆ. ಇನ್ನು ಕರೀನಾ ಕಪೂರ್ ಮಕ್ಕಳಾದ ಟಿಮ್ ಮತ್ತು ಜೆ ಹೆಸರನ್ನ ಬರೆದು ಪ್ರಧಾನಿ ಮೋದಿ ಆಟೋಗ್ರಾಫ್ ನೀಡಿರುವುದು ಎಲ್ಲರ ಗಮನವನ್ನು ಸೆಳೆದಿದೆ. ರಾಜ್ ಕಪೂರ್ ಹುಟ್ಟುಹಬ್ಬದ ಹಿನ್ನೆಲೆ ದೇಶದ ಪ್ರಮುಖ 40 ನಗರಗಳ 135 ಸ್ಕ್ರೀನ್ಗಳಲ್ಲಿ ರಾಜ್ ಕಪೂರ್ ಅವರ 10 ಐಕಾನಿಕ್ ಸಿನಿಮಾಗಳನ್ನು ಪ್ರದರ್ಶಿಸಲಾಗ್ತಾ ಇದೆ. ಒಟ್ನಲ್ಲಿ ಕಪೂರ್ ಕುಟುಂಬಸ್ಥರು ರಾಜ್ ಕಪೂರ್ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲು ಸಕಲ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಧಾನಿ ನರೇಂದ್ರ ಮೋದಿಯನ್ನ ಬಾಲಿವುಡ್ನ ಸ್ಟಾರ್ ನಟ ನಟಿಯರು ಭೇಟಿ ಮಾಡ್ತಿದ್ದಾರೆ. ಕೆಲ ಸಮಯ ಮೋದಿ ಜೊತೆ ಮಾತುಕತೆ ನಡೆಸಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಬಾಲಿವುಡ್ ದಂತಕತೆ ರಾಜ್ ಕಪೂರ್ ಅವರ 100ನೇ ಜನ್ಮದಿನೋತ್ಸವಕ್ಕೆ ಚಿತ್ರರಂಗ ಸಜ್ಜಾಗ್ತಾ ಇದೆ. ಡಿಸೆಂಬರ್ 13ರಿಂದ 15ರವರೆಗೆ 100 ಇಯರ್ಸ್ ಆಫ್ ರಾಜ್ಪುರ್ ಹೆಸರಿನಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ. ಈ ಕಾರ್ಯಕ್ರಮಕ್ಕೆ ಪ್ರಧಾನಿ ಮೋದಿ ಅವರನ್ನ ಕಪೂರ್ ಕುಟುಂಬ ಆಹ್ವಾನಿಸಿದೆ. ನಟಿ ಕರೀನಾ ಕಪೂರ್, ರಿಧಿಮಾ ಕಪೂರ್, ನೀತಿ ಕಪೂರ್, ರಣಬೀರ್ ಕಪೂರ್, ಆಲಿಯಾ ಭಟ್ ಕುಟುಂಬಸ್ಥರು ದೆಹಲಿಯ ಪಿಎಂ ಕಚೇರಿಯಲ್ಲಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಿದ್ದಾರೆ. ಬಳಿಕ ರಾಜ್ ಕಪೂರ್ ಬಳಸಿದ ವಸ್ತುವೊಂದನ್ನ ಪ್ರಧಾನಿ ನರೇಂದ್ರ ಮೋದಿಗೆ ಉಡುಗೊರೆಯಾಗಿ ನೀಡಲಾಗಿದೆ. ಇನ್ನು ಕರೀನಾ ಕಪೂರ್ ಮಕ್ಕಳಾದ ಟಿಮ್ ಮತ್ತು ಜೆ ಹೆಸರನ್ನ ಬರೆದು ಪ್ರಧಾನಿ ಮೋದಿ ಆಟೋಗ್ರಾಫ್ ನೀಡಿರುವುದು ಎಲ್ಲರ ಗಮನವನ್ನು ಸೆಳೆದಿದೆ. ರಾಜ್ ಕಪೂರ್ ಹುಟ್ಟುಹಬ್ಬದ ಹಿನ್ನೆಲೆ ದೇಶದ ಪ್ರಮುಖ 40 ನಗರಗಳ 135 ಸ್ಕ್ರೀನ್ಗಳಲ್ಲಿ ರಾಜ್ ಕಪೂರ್ ಅವರ 10 ಐಕಾನಿಕ್ ಸಿನಿಮಾಗಳನ್ನು ಪ್ರದರ್ಶಿಸಲಾಗ್ತಾ ಇದೆ. ಒಟ್ನಲ್ಲಿ ಕಪೂರ್ ಕುಟುಂಬಸ್ಥರು ರಾಜ್ ಕಪೂರ್ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲು ಸಕಲ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಧಾನಿ ನರೇಂದ್ರ ಮೋದಿಯನ್ನ ಬಾಲಿವುಡ್ನ ಸ್ಟಾರ್ ನಟ ನಟಿಯರು ಭೇಟಿ ಮಾಡ್ತಿದ್ದಾರೆ. ಕೆಲ ಸಮಯ ಮೋದಿ ಜೊತೆ ಮಾತುಕತೆ ನಡೆಸಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಬಾಲಿವುಡ್ ದಂತಕತೆ ರಾಜ್ ಕಪೂರ್ ಅವರ 100ನೇ ಜನ್ಮದಿನೋತ್ಸವಕ್ಕೆ ಚಿತ್ರರಂಗ ಸಜ್ಜಾಗ್ತಾ ಇದೆ. ಡಿಸೆಂಬರ್ 13ರಿಂದ 15ರವರೆಗೆ 100 ಇಯರ್ಸ್ ಆಫ್ ರಾಜ್ಪುರ್ ಹೆಸರಿನಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ. ಈ ಕಾರ್ಯಕ್ರಮಕ್ಕೆ ಪ್ರಧಾನಿ ಮೋದಿ ಅವರನ್ನ ಕಪೂರ್ ಕುಟುಂಬ ಆಹ್ವಾನಿಸಿದೆ. ನಟಿ ಕರೀನಾ ಕಪೂರ್, ರಿಧಿಮಾ ಕಪೂರ್, ನೀತಿ ಕಪೂರ್, ರಣಬೀರ್ ಕಪೂರ್, ಆಲಿಯಾ ಭಟ್ ಕುಟುಂಬಸ್ಥರು ದೆಹಲಿಯ ಪಿಎಂ ಕಚೇರಿಯಲ್ಲಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಿದ್ದಾರೆ. ಬಳಿಕ ರಾಜ್ ಕಪೂರ್ ಬಳಸಿದ ವಸ್ತುವೊಂದನ್ನ ಪ್ರಧಾನಿ ನರೇಂದ್ರ ಮೋದಿಗೆ ಉಡುಗೊರೆಯಾಗಿ ನೀಡಲಾಗಿದೆ. ಇನ್ನು ಕರೀನಾ ಕಪೂರ್ ಮಕ್ಕಳಾದ